ವೆಲ್ಕಮ್ ಟು ಗೌರ್ಮೆಂಟ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರು ಮೊದಲವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಇವತ್ತಿನ ಈ ವಿಡಿಯೋ ಏನು ನೋಡೋಣ ಅಂತಂದರೆ ಯು ಪಿ ಎಸ್ ಸಿಲಿ ಖಾಲಿ ಇರ್ತಕ್ಕಂಥ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಖಾಲಿ ಇರ್ತಕ್ಕಂಥ ಹಲವಾರು ಹುದ್ದೆಗಳು IAS ಬರ್ಬೋದು, IPS ಬರ್ಬೋದು ಸ್ನೇಹಿತರೆ, IRS ಬರ್ಬೋದು. ಇದೇ ರೀತಿಯಾಗಿ ಹುದ್ದೆಗಳು ಬರ್ತಾ ಹೋಗ್ತಾವೆ ಸ್ನೇಹಿತರೆ. ಅದರ ನೋಟಿಫಿಕೇಶನ್ ಆಗಿದೆ. ಇದು UPSC ಅನ್ನೋಕ್ಕಿಂತನೂ ಸ್ನೇಹಿತರೆ, ಇದು UPSC ಅನ್ನೋಕ್ಕಿಂತನೂ IAS ಅಂತ ಫೇಮಸ್ ಏನೈತ್ರಿ, ಆ ಎಕ್ಸಾಮ್ಗೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವ. ಈ ನೋಟಿಫಿಕೇಶನ್ನ ಯಾವಾಗ ಹೊರಗೆ ಬಿದ್ದೈತೆ ಅಂತ ನೋಡೋಣ್ರಿ. ಈ ನೋಟಿಫಿಕೇಶನ್ ಯಾವಾಗ ಹೊರಗೆ ಬಿದ್ದೈತೆ ಅಂದರೆ ಇವತ್ತು ಸ್ನೇಹಿತರೆ 24/2/2024 ಅಂತ ಸ್ನೇಹಿತರೆ ಇಂದು ಅಪ್ಲಿಕೇಶನ್ ಏನು ಬಿದ್ದಿದ್ರೆ ಹೊರಗೆ ಬಿದ್ದಿದ್ರೆ ಅಂದ್ರೆ ಇಂದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಆಗಿದ್ದಾವೆ. ವೆಬ್ಸೈಟ್ ಕೇಳ್ತೀರಿ ನೋಡ್ರಿ ಭಾಳ ಮಂದಿ, www.upsc.gov.in ಈ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಈ PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗೌರ್ಮೆಂಟ್ ಜಾಬ್ಸ್ಗೆ ಸೆಂಟರ್ ಟೆಲಿಗ್ರಾಮ್ ಮತ್ತು ಅಲ್ಲಿ ಸಹ ನೀವು ಏನು ಮಾಡ್ಬೋದು, ಈ PDF ಪಡ್ಕೋಬೋದು. ನಾಳೆ ಹಾಕಿರ್ತೀವಿ. ಇನ್ನು ನೋಡ್ಕೊಳ್ರಿ, ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಕೊಂತ ಹೋಗ್ರಿ. ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದು ಅಂದ್ರೆ ಯಾರ್ಯಾರು ಡಿಗ್ರಿ ಮುಗಿಸಿದ್ದೀರಿ ನೋಡ್ರಿ, ಯಾರು ಡಿಗ್ರಿ ಮುಗಿಸಿದ್ದೀರಿ ಅವರು ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕ್ಬೋದು. ಡಿಗ್ರಿ ಅಥವಾ ನಾ ಇನ್ನು ಡಿಗ್ರಿ ಈ ವರ್ಷ ಲಾಸ್ಟ್ ಇಯರಲ್ಲಿ ಅದೀನಿ ಅನ್ನೋರು ನೀವು ಏನು ಮಾಡೋದು, ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ನೀವು ಡಿಗ್ರಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಯಾವ ಬೇಕಾದ್ ಮಾಡಿರಿ, BA BCom BSc ಇದು MBBS ಮುಗಿಸಿ ಇದನ್ನು ಬರೆಯಕ್ಕೆ ಬಂದಿರ್ತಾರೆ, ಇಂಜಿನಿಯರ್ ಮುಗಿಸಿ ಬಂದಿರ್ತಾರೆ ಸ್ನೇಹಿತರೆ. ನೀವು ಯಾವ ಬೇಕಾದ್ರೆ ಡಿಗ್ರಿಯನ್ನು ಮುಗಿಸ್ರಿ, ಅದಕ್ಕೆ ತಕ್ಕಂಥ ಸಮಾನ ವಿದ್ಯಾರ್ಥಿನ ಮುಗಿಸಿದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ರೀ. ಮತ್ತು ನಾ ಡಿಗ್ರಿ ಲಾಸ್ಟ್ ಫೈನಲ್ ಇಯರಲ್ಲಿ ಅಂತ ಕರಿತಾರೆ ನೋಡ್ರಿ, ಅಲ್ಲಿ ನೀವು ಇದ್ದರೂ ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಾ ಅಪ್ಲಿಕೇಶನ್ನ ಯಾವಾಗ ಹಾಕ್ಬೋದು ಅಂತ ಕೇಳ್ತೀರಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂತ ಕೇಳಿದ್ರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದಾವೆ. ಇವತ್ತು ಸ್ಟಾರ್ಟ್ ಇರ್ತಾವೆ. ಇವತ್ತು ಸರ್ವರ್ ಬಿಸಿ ಇರುತ್ತೆ, ಅವ್ರ ವೆಬ್ಸೈಟ್ ಸ್ವಲ್ಪ ಅಪ್ಡೇಟ್ ಮಾಡ್ತಿರ್ತಾರೆ. ಇಂದು ಬಿಡ್ರಿ, ನಾಳೆ ನಿಮ್ಗೆ ಹಕ್ಕು ಆಸೆ ಇತ್ತಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಕ್ಕೆ ನೀವು ಹೋಗಿ ಏನು ಮಾಡಿರಿ, ಅಪ್ಲಿಕೇಶನ್ ಹಾಕ್ಕೊಡ್ರಿ. ಇಲ್ಲ ಒಬ್ಬರು ಎಕ್ಸ್ಪರ್ಟ್ ಇರ್ತೀರಿ ನೀವು ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನು ನೋಡಿಕೊಡ್ರಿ. ಯಾಕಂದರೆ ಇದು 1 ವರ್ಷಕ್ಕೊಮ್ಮೆ ಕರಿತಾರೆ, ಪ್ರತಿ ವರ್ಷ ಕರೀತಾರೆ ಸ್ನೇಹಿತರೆ. ಪ್ರತಿ ವರ್ಷ ಕರೆದ್ರೆ ಈ ವರ್ಷ ನೀವು ಏನಾದ್ರು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಸ್ನೇಹಿತರೆ, ಈ ಅಪ್ಲಿಕೇಶನ್ ಮಾರ್ಚ್ 5ಕ್ಕೆ ಎಂಡ್ ಆಗ್ತಾವೆ. ಅದು ಸಹ ಡೇಟ್ ನಾನು ತೋರಿಸ್ತೇನೆ ರೀ ನಿಮ್ಗೆ. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಅಪ್ ಟು 5 ಮಾರ್ಚ್ 2024 ಲಾಸ್ಟ್ ಇರುತ್ತೆ ಸ್ನೇಹಿತರೆ. 5 ಮಾರ್ಚ್ 2024 6 ಗಂಟೆ ಅನ್ಕೊಡ್ತೀನಿ ಏನು ಮಾಡ್ಬೇಕು ರೀ, ಅಪ್ಲಿಕೇಶನ್ ಹಾಕಬೇಕು. ಇಲ್ಲಾಂದ್ರೆ ನಿಮ್ಮ ಅಪ್ಲಿಕೇಶನ್ ತೊಗೊಳಲ್ರಿ. ಇದು UPSC ವೆಬ್ಸೈಟ್ ಅಗ್ದಿ ಕ್ಲಿಯರ್ ಇರುತ್ತೆ. ಒಟ್ಟು ಸರ್ವರ್ ಬಿಸಿ ಏನೇನು ಪ್ರಾಬ್ಲಮ್ ಬರಲ್ರಿ ಸ್ನೇಹಿತರೆ. ಇದು ಬೆಸ್ಟ್ ವೆಬ್ಸೈಟ್ ಐತ್ರಿ. ಮತ್ತು ನೀವು ಈಗ ಮಾರ್ಚ್ ಒಳಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಸ್ನೇಹಿತರೆ 3 ತಿಂಗಳು ಗ್ಯಾಪ್ ಇರುತ್ತೆ. ಪ್ರಿಲಿಮ್ಸ್ ಬರುತ್ತೆ, ಪ್ರಿಲಿಮ್ಸು ಅದಾದ ಬಳಿಕ ಮೇನ್ಸ್ ಬರುತ್ತೆ. ಇದೆಲ್ಲ ಆದ ಬಳಿಕ ಇಂಟರ್ವ್ಯೂ ಆಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಆಗಬೇಕಂತಂದ್ರೆ, ಇಷ್ಟೆಲ್ಲ ನಿಮ್ಮ ಪ್ರೊಸೆಸ್ ಕಂಟಿನ್ಯೂ ಆಗಬೇಕಾದ್ರೆ 1 ಇಯರ್ ಕಂಪ್ಲೀಟ್ ಅವ್ರು ತೊಗೋತಾರೆ. ಮತ್ತು ಅಗ್ದಿ ಕ್ಲಿಯರ್, ಫಸ್ಟ್ ಕರಪ್ಷನ್ ಏನೇನೂ ಆಗಲ್ಲ ಸ್ನೇಹಿತರೆ. ಅಗ್ದಿ ಕ್ಲಿಯರ್ ಅಂದ್ರೆ ಕ್ಲಿಯರ್ ಎಕ್ಸಾಮ್ ನಡೀತಾ. ಅದು ಬೆಸ್ಟ್ ವೆಬ್ಸೈಟು ಬೇಕಾ, ಅವ್ರು ನಡೆಸೋರು ಬೇಕಾ. ಮತ್ತು ಎಕ್ಸಾಮ್ ಮಾತ್ರ ಬೇಂಕ್ ಸ್ನೇಹಿತರೆ. ಇದು ಪಾಸ್ ಇಲ್ಲರಿ, ಆದರೆ ನೀವು DC ಆಗಿರ್ತೀರಿ ಸ್ನೇಹಿತರೆ. ಒಂದು ಡಿಸ್ಟಿಕ್, ಒಂದು ಜಿಲ್ಲೆ ನಿಮ್ಮ ಕೈ ಒಳಗೆ ಬರುತ್ತೆ, ನೋಡ್ಕೊಳ್ರಿ. ಅದಕ್ಕೋಸ್ಕರ ಯಾರ್ಯಾರು ಡಿಗ್ರಿ ಮುಗಿಸಿದ್ದೀರಿ ನೋಡ್ರಿ, ಹೋಗಿ ನಿಮ್ಮ ಅಪ್ಲಿಕೇಶನ್ ಹಾಕ್ರಿ. ಏನು ಬರೀ ₹100 ಚಲನ್ ಇರುತ್ತೆ, ಇದಕ್ಕೆ ಕೇವಲ ₹100 ಚಲನ್ ಇರುತ್ತೆ. ಹೋಗಿ ಅಪ್ಲಿಕೇಶನ್ ಹಾಕ್ರಿ. ನಾನು ಮಾತು ಕೇಳ್ತಾರೆ, ಯಾರೇ ನೀವು ಕಾಂಪಿಟೇಟಿವ್ ಓದಾಕತ್ತೀರಿ, ಡಿಗ್ರಿ ಮುಗಿಸಿ ಕೆಲವರು PC ಓದ್ತಿರ್ತೀರಿ ನೋಡ್ರಿ, ಅವರು ಸಹ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಹೆಂಗೆ ಕಾಂಪಿಟೇಷನ್ ಬರತಾವ ಅಂತ ನೋಡ್ಕೊಡ್ರಿ. ಇವ್ರ ನೋಟಿಫಿಕೇಶನ್ ಅಗ್ದಿ ಕ್ಲಿಯರ್ ಅಂದ್ರೆ ಅಗ್ದಿ ಕ್ಲಿಯರ್ ಕೊಟ್ಟಿರ್ತಾರೆ, ಸರಿಯಾಗಿ ಓದ್ಕೊಡ್ರಿ. ಇಲ್ಲಿದಾವೆ ನೋಡ್ರಿ, ಯಾವಂತಾರೆ: ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಗ್ರೂಪ್ C, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್. ಈ ರೀತಿಯಾಗಿ ಹಲವಾರು ಹುದ್ದೆಗಳು ನಿಮ್ಮ ರ್ಯಾಂಕ್ ನೀವು ತಗೊಳ್ಳೋ ಅಂಕಗಳ ಆಧಾರದ ಮೇಲೆ ನಡೀತೆ ಸ್ನೇಹಿತರೆ. ಏನೇ ನೋಡ್ಕೊಳ್ರಿ, ನೀವು ಎಷ್ಟೆಷ್ಟು ಹುದ್ದೆಗಳು ತೊಗೋಬೇಕು, ಹೆಂಗೆ ತೊಗೋಬೇಕು, ಸಂಪೂರ್ಣ ಮಾಹಿತಿ ಈ PDF ಒಳಗೈತಿ. ಇನ್ನು ನಮ್ಮ ಕರ್ನಾಟಕದವ್ರಿಗೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇರ್ತಾವೆ ಅದನ್ನು ಸ್ವಲ್ಪ ನೋಡ್ಕೊಂಡು ಬರ್ರಿ. ಕರ್ನಾಟಕದಾಗ ಕೇವಲ ಎಷ್ಟು ಎಕ್ಸಾಮ್ ಸೆಂಟರ್ ಅಂದ್ರೆ ಕೇವಲ 3 ಎಕ್ಸಾಮ್ ಸೆಂಟರ್ ಇದಾವೆ. ನೀವು ಆದಷ್ಟು ಬೇಗ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಆದಷ್ಟು ಬೇಗ ಹಾಕಿದ್ರೆ ನಿಮಗೆ ನಮ್ಮ ಕರ್ನಾಟಕದಾಗ ಸಿಗ್ತಾವೆ. ಇಲ್ಲ UPSC ಅವರ
ಒಂದನ್ನು 2 ಕರೆ ಮಾಡಿಟ್ಟಾರ. ಲೇಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮನ್ನ ಔಟ್ ಆಫ್ ಸ್ಟೇಟ್ ನಮ್ಮ ಕರ್ನಾಟಕ ಬಿಟ್ಟು ಹೊರಗೆ ಹಾಕ್ತಾರೆ. ಇನ್ನು ಕರ್ನಾಟಕದಾಗ ಎಲ್ಲೆಲ್ಲಿ ಐತೆ ಅಂತ ನೋಡೋಣ ಬರ್ರಿ. ಸ್ವಲ್ಪ 11ನೇ ನಂಬರ್ ನೋಡ್ರಿ, ಬೆಂಗಳೂರು ಐತೆ ನಮ್ಮದು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಸ್ನೇಹಿತರ ನೋಡಿಟ್ಕೊಳ್ರಿ. ಬೆಂಗಳೂರು ಒಂದಿದೆ ಮತ್ತು ಸ್ನೇಹಿತರೆ ಇನ್ನೊಂದು ಬೆಂಗಳೂರು ಒಂದು ಐತೆ. ತೋರಿಸ್ತೀನಿ ರೀ, ನಾ ಡಿಸ್ಪ್ಲೇ ಮೇಲೆ ತೋರಿಸ್ತಿರ್ತೀನಿ, 1 ನಿಮಿಷ ವೇಟ್ ಮಾಡಿರಿ. ಬೆಂಗಳೂರು ಒಂದು ಇಂಥ ಧಾರವಾಡ ಒಂದಿದೆ. ಬೆಂಗಳೂರು ಒಂದು ಐತೆ ಇಲ್ಲಿ ನೋಡ್ರಿ, ಇಲ್ಲಿ ಧಾರವಾಡ. ಬೆಂಗಳೂರು ಒಂದು, ಧಾರವಾಡ ಒಂದು, ಇಂಥ ಮೈಸೂರು ಒಂದು ನೋಡ್ಕೊಳ್ರಿ. ಇಲ್ಲಿ ಬೆರಿತಾದ ಮೇಲೆ ಹೋಗಿದೆ, ಸ್ವಲ್ಪ ತಪ್ಪು ತಿಳ್ಕೊಬಿಡ್ರಿ. ಬೆಂಗಳೂರಿದೆ, ಧಾರವಾಡ ಇದೆ, ಮೈಸೂರು. ಈ 3 ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಾಗ ಅದಾವ. ಉಳ್ಕೋದೆಲ್ಲ ಔಟ್ ಆಫ್ ಸ್ಟೇಟ್ ಅದಾವ ಸ್ನೇಹಿತರೆ. ನೀವು ಬೇಗ ಅಪ್ಲಿಕೇಶನ್ ಹಾಕ್ತಾರೆ, ಈ 3ರಲ್ಲಿ ಒಂದು ಬರುತ್ತಾ. ಇಲ್ಲಂತಂದ್ರೆ ನಿಮ್ಮನ್ನ ಬೇರೆ ಯಾಕಂದ್ರೆ ಒಂದು ಕಡೆ ಹೋಗಿದ್ದಾರೆ. ಆದ್ದರಿಂದ ಏನು ಮಾಡ್ಕೊಳ್ರಿ, ನಾ UPSC ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಳ್ಳೋರು ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕ್ರಿ ಆನ್ಲೈನ್ ಮುಖಾಂತರ. ನಿಮ್ಗೆ ಡೇಟ್ ಅಗದಿ ಕ್ಲಿಯರ್ ಕೊಟ್ಟಿದ್ದಾರೆ ನೋಡಿರಿ. ಡೇಟ್ ಅಗದಿ ಕ್ಲಿಯರ್ 21 ಅಂದರೆ 21 ವರ್ಷದಿಂದ 32 ವರ್ಷದವ್ರು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಡೇಟ್ನು ಸಹ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 1ರಿಂದ 2024, ಆಗಸ್ಟ್ 2, 1992 ಇದ್ರ ಮಧ್ಯೆ ಅವ್ರು ಜನಿಸಿರ್ಬೇಕು. ಇಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟು ಬಿಟ್ಟಿರ್ತಾರೆ. ನೀವು ಸ್ವಲ್ಪ ನೋಡ್ಕೊಳ್ರಿ. ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಅಪ್ಲಿಕೇಶನ್ ಯಾರ್ಯಾರು ಹಾಕ್ತೀರಿ ಸ್ವಲ್ಪ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇಷ್ಟೆಲ್ಲರೂ ಕೊಟ್ಬಿಟ್ಟಿದ್ದಾರೆ. ಸಂಪೂರ್ಣ ಒಂದು ಐತೆ ನೋಡಿರಿ. ನಂಬರ್ ಆಫ್ ಅಟೆಂಪ್ಟ್ ಕೊಟ್ಟಿದ್ದಾರೆ ನಿಮಗೆಲ್ಲ. ಅಲ್ಲಿ ನೀವು ಫಸ್ಟ್ ಟೈಮ್ ಬರೀತೀರಿ, ಯಾರಿಗೆ ಆಲ್ರೆಡಿ ಬರ್ತೀರಿ ಕೇಳ್ರಿ, ಅಪ್ಲಿಕೇಶನ್ ಹಾಕ್ಕೊಡ್ರಿ. ನಾ ಹೇಳಿದಂಗೆ ಆಲ್ರೆಡಿ 100 ರೂಪಾಯಿ ಫೀಸ್ ಐತಿ. ಕೇವಲ 100 ರೂಪಾಯಿ ಫೀಸ್ ಐತಿ. ದಯವಿಟ್ಟು ಯಾರ್ಯಾರು ಹಾಕ್ಬೇಕು ಅನ್ಕೊಂಡಿರಿ ದಯವಿಟ್ಟು ಹಾಕ್ರಿ. ನಮ್ಮ PC, ನಮ್ಮ KPSCದವ್ರು 500 ಕೆಲವರು 700 ಇಷ್ಟೆಲ್ಲ ಕಡಿತಾರೆ. ಅಷ್ಟೆಲ್ಲ ಬ್ಯಾಡ ಸ್ನೇಹಿತರೆ. 100 ರೂಪಾಯಿ ಐತಿ. ಅಪ್ಲಿಕೇಶನ್ ಹಾಕಿ ಬರ್ರಿ. ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳ್ರಿ ಸ್ನೇಹಿತರೆ. ಮತ್ತು UPSC ಅಪ್ಡೇಟ್ ಆಗಲಿ, SSC ಅಪ್ಡೇಟ್ ಆಗಲಿ, ಬೇಕಾದ ಅಪ್ಡೇಟ್ ಬಂದರು ನಮ್ಮ ಚಾನಲ್ ತಿಳಿಸ್ತೀವಿ. ಸ್ವಲ್ಪ ಅನಿವಾರ್ಯ ಕಾರಣದಿಂದ ಉಳಿಬೋದು. ನಾವು ಎಲ್ಲನೂ ಮಾಡೋಕ್ಕಾಗಲ್ಲ, ಉಳಿತಾವೆ ಸ್ನೇಹಿತರೆ. ನಾನು ಆಗಲಿ ನೀವಾಗಲಿ ಯಾರು ಪರ್ಫೆಕ್ಟ್ ಇಲ್ಲ ಸ್ನೇಹಿತರೆ. ನಂದೇನು ತಪ್ಪು ಅಂತ ಬಿಡ್ರಿ, ಸ್ವಲ್ಪ ಉಳಿತಾವ. ಆದರೂ ಸಹ ನನ್ನ ಪ್ರಯತ್ನದಷ್ಟು ತಿಳಿತೀನಿ ಸ್ನೇಹಿತರೆ. ಇದು UPSC ಸ್ನೇಹಿತರೆ. UPSC ಬಟ್ ಫೇಮಸ್ ಇರೋದು ಏನಂತ ಸ್ನೇಹಿತರೆ, IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಲಿಸ್ಟ್ ಆಗಬೇಕಂತ ಹಲವಾರು ಜನ ಕನಸು ಕಟ್ಟಿರಿ. ಆ ಕನಸು ಅದನ್ನು ಮನಸ್ಸು ಮಾಡಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಸ್ನೇಹಿತರೆ. ಮತ್ತು ಫಾಲ್ತು ಬೇಡ, ಇಷ್ಟೆಲ್ಲ ನೋಟಿಫಿಕೇಶನ್ ಐತಿ ಇಷ್ಟೆಲ್ಲ ಹೇಳಿಲ್ಲ ಅನ್ಕೋಬೇಡ್ರಿ. ಯಾಕಂದ್ರೆ ಇದರಲ್ಲಿ ಏನೇನು ಯೂಸ್ ಇಲ್ಲ ರೀ ಸ್ನೇಹಿತರೆ. ನಿಮ್ಗೆ ಇದು ಯಾರಿಗೆ ಯೂಸ್ ಸ್ನೇಹಿತರೆ, ಫಸ್ಟ್ ಟೈಮ್ ಯಾರು ಬರೋಕೊಂಡ್ರಿ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕು, ಇದನ್ನು ನೀವು ಆನ್ಲೈನ್ ಮುಖಾಂತರ ಹೋಗಿ ಅಪ್ಲೈ ಅದೆಲ್ಲ ಬೇಡ. ಎಕ್ಸಾಮಿಗೆ ಏನು ರೀ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ ಮುಗಿತು ಸಾಕು. ಎಕ್ಸಾಮ್ 3 ತಿಂಗಳು ಬಿಟ್ಟಿರ್ತಾವೆ ನೋಡ್ಕೊಡ್ರಿ. ಹೋದ್ರಿ ಸ್ಟಡಿ ಮಾಡಿ ಮೇನ್ಸ್ ಇಂಟರ್ವ್ಯೂ ಅಂತ ಬರ್ತದೆ, ಇಲ್ಲ ಪರ್ಸನಲ್ ಟೆಸ್ಟ್ ಅಂತ ಕರೀತಾರೆ. ಇಷ್ಟೆಲ್ಲ ಐತ್ರಿ ಸ್ನೇಹಿತರೆ ಎಕ್ಸಾಮ್ ಅಪ್ಡೇಟ್ಸ್. ಮತ್ತು ನೆಕ್ಸ್ಟ್ ಭೇಟಿಯಾಗಿನ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಸ್ನೇಹಿತರೆ. ಮತ್ತೊಮ್ಮೆ ಸ್ನೇಹಿತರೆ, ನಮ್ಮ ಚಾನಲ್ನ ಯಾರು ಲಾಸ್ಟ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಏನು ಬಾಯ್ ಅಂತ ಹೇಳತ್ತೆ ಅಂದ್ಕೊಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನಾವು ಸ್ವಲ್ಪ ಯೂಟ್ಯೂಬ್ನಲ್ಲಿ ಬೆಳೆ ನಾನು ಆಸೆ ಪಟ್ಟಿವ್ರಿ, ಅದಕ್ಕೋಸ್ಕರ ಒಳ್ಳೆ ಕಂಟೆಂಟ್ ತರಕತ್ತೀನಿ ರೀ. ನಾವೇನು ಫಾಲ್ತು ಕಲ್ಸದ ಬಟ್ ಯೂಟ್ಯೂಬ್ ಅಷ್ಟು ಬೆಳೆಸೋಣ್ರಿ ಸ್ನೇಹಿತರೆ. ಆಯ್ತಲ್ಲ ಸಾಕಲ್ಲ. ಓಕೆ ಬಾಯ್ ಸ್ನೇಹಿತರೆ.